ಇವತ್ತು ನಾವು ಒಂದು ಅಪರೂಪದ ಅಷ್ಟೇ ಯುನೀಕ್ ಆಗಿರುವಂತಹ ಒಂದು ರೆಸಿಪಿಯನ್ನು ಮಾಡೋಣ. ಶೇಂಗಾವನ್ನು ಹಾಕಿ ಮಾಡಿರುವಂತಹ ದೋಸೆ, ಶೇಂಗಾ ದೋಸೆ. ಹೆಚ್ಚು ಪ್ರೋಟೀನ್ ರಿಚ್ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಶೇಂಗಾವನ್ನು ಉಪಯೋಗಿಸಿ ಸಾಮಾನ್ಯವಾಗಿ ಚಟ್ನಿ ಪುಡಿಯನ್ನು ಮತ್ತು ನಾವು ಒಗ್ಗರಣೆಗೆ ಶೇಂಗಾವನ್ನು ಯೂಸ್ ಮಾಡ್ತೀವಿ. ಆದರೆ ಅದೇ ಶೇಂಗಾವನ್ನು ಯೂಸ್ ಮಾಡಿ ನಾವಿವತ್ತು ದೋಸೆಯನ್ನು ಮಾಡೋಣ. ನಾನಿಲ್ಲಿ 1/4 ಕಪ್ನಷ್ಟು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ. ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜ ಅಂತ ಹೇಳ್ತಾರಲ್ಲ, ಅದು ತೊಗೊಂಡು ಇದನ್ನು ಚೆನ್ನಾಗಿ 2 ಸಲ ವಾಶ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ನೆನಿಬೇಕಾಗತ್ತೆ ಇದು. ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ. ಚೆನ್ನಾಗಿ ನೆಂದಿದೆ ಶೇಂಗಾ, ಒಣ ಶೇಂಗಾ ಆಗಿರೋದ್ರಿಂದ ನೆನೆಸ್ಕೊಂಡಿದ್ದೀನಿ. ಈಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಹಬೆಯಲ್ಲಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾನೀಗ ಇಡ್ಲಿ ಮಾಡೋಂತಹ ಕಂಟೈನರ್ ಏನಿದೆ ಅದಕ್ಕೆ ಹಾಕಿಬಿಟ್ಟು ನಾನು ಸ್ಟೀಮಲ್ಲಿ ಇದನ್ನು ಕುಕ್ ಮಾಡ್ತೀನಿ. ಇದರ ಬದಲಾಗಿ ನೀವು ಕುಕ್ಕರ್ನಲ್ಲಿ ಅಡಿಯಲ್ಲಿ ನೀರು ಹಾಕಿ ರಿಂಗನ್ನು ಇಟ್ಬಿಟ್ಟು ಪಾತ್ರೆಯಲ್ಲಿ ನೀರು ಹಾಕದೆ ಸ್ಟೀಮಲ್ಲಿ ಕುಕ್ ಮಾಡ್ಕೊಳ್ಳಿ ಇದನ್ನು. ಆವಾಗ ಇದು ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತು ಬೇಗನೆ ಬೇಯುತ್ತೆ ಶೇಂಗಾ. ಹಾಗಾಗಿ ಇದನ್ನು ಒಂದು 20 ನಿಮಿಷ ನಾನು ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ. 20 ನಿಮಿಷ ಆಗಿದೆ ನೋಡಿ. ಇಲ್ಲಿ ಶೇಂಗಾ ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ. ಈಗ ಬೆಂದಿರೋಂತಹ ಶೇಂಗಾವನ್ನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ಏನಪ್ಪ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಕೋತಾ ಇದ್ದೀರಾ? ಹೌದು ಫ್ರೆಂಡ್ಸ್, ತುಂಬಾ ಡಿಫ್ರೆಂಟ್ ಆಗಿದೆ. ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಶೇಂಗಾವನ್ನು ಯಾವುದಕ್ಕೆ ಹಾಕಿ ಅದು ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ. ಯಾವಾಗಲೂ ಮಿಕ್ಸರ್ ಜಾರ್ಗೆ ಹಾಕಿ ಚೂರು ನೀರನ್ನು ಹಾಕಿ ಇದನ್ನು ನಾನೀಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಆಲ್ರೆಡಿ ಇದು ಬೆಂದಿರೋದ್ರಿಂದ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಪೇಸ್ಟ್ ಥರ ಆಗಿದೆ ಇವಾಗ ಇದು. ಈಗ ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಹುಳಿ ಬರ್ಸೋಂಥ ಅಗತ್ಯ ಏನಿಲ್ಲ. ತಕ್ಷಣ ಮಾಡುವಂತಹ ಒಂದು ದೋಸೆ ಇದು. ಶೇಂಗಾವನ್ನು ನೆನೆಸ್ಕೊಳ್ಳೋದಕ್ಕೆ ಮಾತ್ರ ನಿಮ್ಗೊಂದು ಅರ್ಧ ಗಂಟೆ ಬೇಕಾಗತ್ತೆ. ಬಾಕಿದೆಲ್ಲ ತುಂಬಾ ಬೇಗ ಆಗುತ್ತೆ. ಈಗ ಇದಕ್ಕೆ ಒಂದು 3 ದೊಡ್ಡ ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮತ್ತು 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕೋದ್ರಿಂದ ನಮಗೆ ದೋಸೆ ಏಳ್ಸೋದಕ್ಕೆ ಈಸಿ ಆಗುತ್ತೆ ಅಷ್ಟೇ. ಮತ್ತು ಚೂರೇ ನೀರನ್ನು ಹಾಕಿಬಿಟ್ಟು ಇದನ್ನು ಕಲಿಸ್ಕೊತಾ ಇದ್ದೀನಿ. ಒಂದೇ ಸಲ ಬ್ಯಾಟರ್ಗೆ ತುಂಬ ನೀರನ್ನು ಹಾಕಿ ತೆಳು ಮಾಡ್ಕೊಳ್ಬೇಡಿ. ಹದವನ್ನು ನೋಡ್ತಾ ಚೂರೇ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನಾವು ಕಲಿಸ್ಕೋಬೇಕಾಗತ್ತೆ. ಸೊ ನಾನು ಮತ್ತೆ ಒಂಚೂರು ನೀರನ್ನು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಗಂಟೆಲ್ಲ ಇಲ್ಲದೆ ಇರೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ತರಕಾರಿಗಳನ್ನು ಹಾಕೋಣ. ತುರಿದಿರೋಂತಹ ಕ್ಯಾರೆಟು, ಹೆಚ್ಚಿರೋ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ತುರಿದಿರೋ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಇದರ ಬದಲಾಗಿ ತರಕಾರಿಯನ್ನು ರುಬ್ಬೋದಕ್ಕೂ ಸಹ ಹಾಕ್ಕೊಳ್ಬೋದು, ಇಷ್ಟ ಆಗುತ್ತೆ ನಿಮಗೆ ಅಂತಂದರೆ. ಆದರೆ ನನಗೆ ಈ ರೀತಿ ಹೆಚ್ಚಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಸಣ್ಣದಾಗಿ ಹೆಚ್ಚಿದ್ದೀನಿ. ತರಕಾರಿ ಎಲ್ಲ ತಿನ್ನಲ್ಲ ಮಕ್ಕಳು ಅನ್ನೋರಿಗೆ ನೀವು ರುಬ್ಬೋದಕ್ಕೆ, ಶೇಂಗಾ ಒಟ್ಟಿಗೆ ರುಬ್ಬೋದಕ್ಕೆ ತರಕಾರಿಯನ್ನು ಹಾಕ್ಕೋಬೋದು. ನೋಡಿ, ಇವಾಗ ಈ ತರಕಾರಿಯನ್ನೆಲ್ಲ ಹಾಕಿ ಆದಮೇಲೆ ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕಿ ಈಗ ಇನ್ನೊಂಚೂರು ನೀರನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋರಿಗೆ ಮತ್ತು ಸ್ನ್ಯಾಕ್ಸಿಗೆ ಏನು ಮಾಡೋದು ಅಂತ ಯೋಚನೆ ಮಾಡೋರಿಗೆ ಇದೊಂದು ಒಳ್ಳೆ ರೆಸಿಪಿ ಅಂತ ನಂಗೆ ಅನಿಸುತ್ತೆ. ಸಂಜೆ ಹೊತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗೂ ಇದನ್ನು ಕೊಡ್ಬೋದು. ಶೇಂಗಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ಖಂಡಿತ ಟ್ರೈ ಮಾಡಿ ನೋಡ್ಬೋದು. ಹೊಸದು ರೆಸಿಪಿ ಇದು. ಈಗ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನಾನು ಕಲಿಸ್ಕೊತಾ ಇದ್ದೀನಿ. ಇದನ್ನು ದೋಸೆ ಹಿಟ್ಟಿನ ಹದವನ್ನು ತೋರಿಸ್ತೀನಿ. ತುಂಬ ತೆಳುವೂ ಬೇಡ, ತುಂಬ ಗಟ್ಟಿಯೂ ಬೇಡ. ಇದು ಆ ಹದದಲ್ಲಿ ಇರಬೇಕು ನೋಡಿ. ಈ ಹದದಲ್ಲಿ ಇರಬೇಕು. ನಮ್ಮ ಉದ್ದಿನ ಹಿಟ್ಟಿನ ದೋಸೆ ಎಲ್ಲ ಯಾವ ಹದದಲ್ಲಿ ಇರುತ್ತೆ ನೋಡಿ, ಅದೇ ರೀತಿ ಅದೇ ಹದದಲ್ಲಿ. ಇವಾಗ ಕಾವಲಿಯನ್ನು ಬಿಸಿಗೆ ಇಟ್ಬಿಟ್ಟು ದೋಸೆಯನ್ನು ಮಾಡ್ಕೊಳ್ಳೋಣ. ಇಲ್ಲೊಂದು ಟಿಪ್ಪನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಅಕಸ್ಮಾತ್ ದೋಸೆ ಏಳ್ಸೋದಕ್ಕೆ ಕಷ್ಟ ಆಯಿತು ಅಂತಂದರೆ, ಯಾಕೆಂದರೆ ಶೇಂಗಾ ಪ್ರಮಾಣ ಜಾಸ್ತಿ ಆದರೆ ಶೇಂಗಾ ತುಂಬ ಮೃದುವಾಗಿರುತ್ತೆ. ಶೇಂಗಾ ಜಾಸ್ತಿ ಹಾಕೋದ್ರಿಂದ ಈ ದೋಸೆ ತುಂಬ ಮೃದುವಾಗಿರುತ್ತೆ. ಏಳ್ಸೋದಕ್ಕೆ ಕಷ್ಟ ಆಯಿತು ಅಂತಂದರೆ ನೀವು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಇನ್ನೊಂಚೂರು ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಏಳ್ಸೋದೇನು ಚೂರು ಕಷ್ಟ ಆಗಲ್ಲ. ನಾನು ಮಾಡಿರೋಂಥ ಅಳತೆಯಲ್ಲಿ ಮಾಡಿದ್ರೆ ಖಂಡಿತ ಕರೆಕ್ಟಾಗೇ ಬರುತ್ತೆ.
ಈಗ ಇದಕ್ಕೆ ಸುತ್ತಲೂ ಎಣ್ಣೆನೋ ತುಪ್ಪನೋ ಹಾಕಿ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೆಗೆಯೋದಕ್ಕೆ ಸಹ ಬರುತ್ತೆ, ಮತ್ತು ನೋಡಿ ಒಳ್ಳೆ ಬಣ್ಣ ಸಹ ಬಂದಿದೆ. ಇದಕ್ಕೆ ಎರಡೂ ಕಡೆ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿ ಹಾಗೆ ತಿನ್ನೋದಕ್ಕೆ ಕೊಡ್ಬೋದು ಇದನ್ನು. ಇದಕ್ಕೇನು ಚಟ್ನಿ ಬಾಜಿ ಅದರ ಅವಶ್ಯಕತೆ ಏನಿಲ್ಲ, ಹಾಗೇ ತಿನ್ಬೋದು. ಒಂಥರ ಶೇಂಗಾ ಪರಿಮಳ ಆಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ರುಚಿಯಾಗಿರುವಂತಹ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಶೇಂಗಾ ದೋಸೆ ತಯಾರಾಗೇ ಬಿಟ್ಟಿದೆ. ಇದನ್ನು ನಾನೊಂದು ಸಿಂಪಲ್ ಆಗಿರೋ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಈ ಚಟ್ನಿ ಜೊತೆ ಸಹ ಇದು ತುಂಬಾ ರುಚಿಯಾಗಿ ಇತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.